ಚಿಕ್ಕ ವಯಸ್ಸಲ್ಲಿ ನಾನು ಹುಟ್ಟಿ 3 ವರ್ಷದಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡೆ. ಹಿಂಗೆ ಬಸ್ ಸ್ಟ್ಯಾಂಡಲ್ಲಿ ಮಿಸ್ ಆದ. ಮಿಸ್ ಆಗಿ ಆಮೇಲೆ ಈ ಕಡೆ ಬಂದ್ಬಿಟ್ಟೆ. ಹೆಂಗೆ ಬಂದೆ ಅಂತಲೇ ಗೊತ್ತಿಲ್ಲ. ನಂದು ತಮಿಳ್ನಾಡು. ನಂತರ ಜ್ಯೋತಿರಾಜ್ ಈ ಸಣ್ಣ ಈಶ್ವರ ಇಷ್ಟೇ ನನ್ನ ತಗ ಕಾರ್ಡ್ ಇರೋದು, ಸ್ಕೂಲ್ ಕಾರ್ಡ್. ಅದು ಒಂದೇ ಇರೋದು ನನ್ನ ತಗ, ಈಗಲೂ ಇದೆ ನನ್ನ ಹತ್ರ. ಅದು ಒಂದೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಜ್ಯೋತಿರಾಜ್. ಈ ಕಡೆ ಬಂದು ಆಮೇಲೆ ಒಬ್ಬರು ಎತ್ತಿ ಸಾಕಿದ್ರು ನನ್ನ. ಅವರು ಹೊಲ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಸಿಟಿ ಒಳಗೆ ಬಂದು ಗಾರೆ ಕೆಲಸ ಮಾಡ್ತಿದ್ದೆ. ನನಗೆ 18 ವರ್ಷ ಆಯಿತು. ಆವಾಗ ಯಾರೋ ಏನೋ ಅಂದರು ಅಂತೇಳಿ ನಮ್ಮ ಅಪ್ಪ ಅಮ್ಮ ನನ್ನ ಸಾಕಿದವರು ಏನೋ ಅಂದ್ಬಿಟ್ರು ನನಗೆ. ಅದಕ್ಕೆ ಸತ್ತೋಗ್ಬಿಡೋಣ ಅಂತೇಳಿ ಈ ಕಡೆ ಬಂದೆ. ಕೋಟಿಗೆ ಬಂದು ಮೇಲಗಡೆ ಒಂದು ದೊಡ್ಡ ಬಂಡೆ ಇದೆ. ಆ ಬಂಡೆಯಲ್ಲಿ ಹತ್ತಿ ಅಲ್ಲಿಂದ ಬಿದ್ದು ಸಾಯ್ಬೇಕಂತ ಅದನ್ನ ಹತ್ತಿ ಈಗೇನು ಬೀಳಬೇಕು ಅನ್ನೋ ಟೈಮಲ್ಲಿ ಜನಗಳೆಲ್ಲ ನೋಡಿ ಚಪ್ಪಾಳೆ ಹೊಡೆದ್ರು. ಈಗ ಜನ ಇದ್ದಾರೆ, ಇವತ್ತು ಬೇಡ ನಾಳೆ ಸಾಯೋಣ ಅಂತ ಇಲ್ಲಿ ನಾಚ್ಕೊಂಡು ವಾಪಸ್ ಇಲ್ಲಿ ಬಂದಿತ್ತು. ಹಿಂಗಾಗಿ ಆವತ್ತೇ ಎಲ್ಲ ಏನೋ ಸಾಧನೆ ಮಾಡೋಕ್ಕಾಗ್ತಿದ್ದೇನೋ ಅಂತ ಇದರಲ್ಲಿ ಸಾಧನೆ ಮಾಡ್ಬೋದಾ ಅಂತೇಳಿ ಆವತ್ತಿಂದ ಕೋತಿಗಳ ಜೊತೆ ಸೇರ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇಂಟರ್ನ್ಯಾಷನಲ್ ಕರಿತಾರೆ. ಆದರೆ ಇದರಲ್ಲಿ ಮುಂದೆ ಹೋಗೋದು ಬೇಕಾದಷ್ಟು ಚಾನ್ಸ್ ಇದೆ. ಭಾಗಿದೆ, ಕರಿಬೋದು, ಯಾರನ್ನು ಕರಿಬೋದು. ಪ್ರಾಕ್ಟೀಸ್ ಬಿಡಬೇಡ. ಮತ್ತು ಇನ್ನೊಂದು ಏನಂದರೆ, ನನಗೆ ಬೇರೆ ಜಾಬ್ಗೆ ಮಾಡೋಕೆ ಆಸೆ ಇಲ್ಲ. ಇನ್ನೊಂದಂದರೆ ಜಾಬ್ ತೊಗೊಂಡ್ರೆ ಶೂಟಿಂಗ್ ಎಲ್ಲ ನನಗೆ ಇಂಗ್ಲೀಷ್ ಫಿಲಮೆಲ್ಲ ಆರ್ಡ್ರ್ ಬಂದಿತ್ತು. ನಾನು ಮಾಡಲಿಲ್ಲ. ಯಾಕಂದರೆ ನಾವು ಸಂಪಾದನೆ ಮಾಡ್ಬೇಕಂತಿಲ್ಲ, ನಾನು ಏನಾದ್ರು ಸಾಧನೆ ಮಾಡ್ಬೇಕು. ನನ್ನ ಗುರಿ ವರ್ಲ್ಡಲ್ಲಿ ಫಸ್ಟ್ ಆಗಿ ಒಂದೇ ಒಂದು ಗೋಲ್ಡ್ ಮೆಡಲ್ ಹೊಡೆದು ಅವತ್ತೇ ಸತ್ತೋದ್ರೂ ಚಿಂತಿಲ್ಲ. ನಮಗೆ ಅದೊಂದು ಮೆಡಲ್ ಬೇಕು. ಅಷ್ಟು ದೊಡ್ಡ ಆಸೆ ಇಟ್ಕೊಂಡು ಆದ್ರೆ ಇನ್ನು ಮುಂದೆ ಫಿಲಿಮಲ್ಲಿ ಹೋದ್ರೆ ಅದು ಒಳ್ಳೇದಪ್ಪ. ಅದು ಇಂಗ್ಲೀಷ್ ಪಿಕ್ಚರ್ ಹೆಸರು ಬರ್ಲಿಕ್ಕೆ ಏನ್ ಬೇಕಿಂತಿರ್ಲಿಲ್ಲ. ಇಂಗ್ಲೀಷ್ ಅದು ಸಂಪಾದನೆ, ಸಾಧನೆ ಅಲ್ಲ ಅದು. ನಮ್ಮ ಮನಸ್ಸು ಹಂಗೆ ಇರುತ್ತ. ಇಂಗ್ಲೀಷ್ ಬರಮ್ ಅಂದ ಮೇಲೆ ಕೈಯಲ್ಲಿ 1 ಕೋಟಿ ನೋಡೋಣ ಅಂದ್ರೆ 100 ಕೋಟಿ ನೋಡೋಣ ಅನ್ನೋ ಆಸೆ ಬಂದೇ ಬರುತ್ತೆ. ಟಿವಿಯವ್ರು ಯಾರು ಬಂದಿಲ್ವಾ ಇಲ್ಲಿ? ಟಿವಿ ಬಂದಿದ್ದಲ್ಲ, ಆಕ್ಷನ್ ಡಿಸ್ಕವರಿ ನ್ಯಾಷನಲ್ ಅವೆಲ್ಲ ಬಂದಾಗ ನಿಮಗೆ ಫ್ರೀ ಶೂಟಿಂಗ್ ಇದು ಮಾಡ್ತಾರ ಅಥವಾ ಪೇ ಮಾಡ್ತಾರ? ಅವ್ರು ಪೇ ಮಾಡಿದ್ರು, ನಾನು ಇಸ್ಕೊಳ್ಳೋದು. ಅಲ್ಲ, ಈಗ ನೀವು ನಿಮ್ಮ ತಂದೆ ತಾಯಿನ ಕಳ್ಕೊಂಡ್ರಲ್ಲ ಚಿಕ್ಕ ವಯಸ್ಸಿನಲ್ಲಿ, ಹೆಂಗೆ ಅದು ಮಿಸ್ ಆಗಿದೆ? ನನಗೆ ಈಗೇನಿಲ್ಲ, ಅಪ್ಪ ಅಮ್ಮನ ಕೊಡ್ತೀವಿ. ಇಡೀ ಚಿತ್ರದುರ್ಗ ತುಂಬ ಅಪ್ಪ ಅಮ್ಮನ. ನಾವು ನಮ್ಮ ಕೈಲಿ ನಮ್ಗೆ ನಂಬಿಕೆ ಇಲ್ಲ ನಾವು ಬದುಕಿರ್ತೀವಿ ಅನ್ನೋದು. ಯಾಕಂದ್ರೆ ಸೇಫ್ಟಿ ಹಾಕೊಂಡು ಮಾಡೋಣಲ್ಲ. ನಾನು ಅಡ್ವೆಂಚರ್ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ. ಈ ಸ್ಪೋರ್ಟ್ಸ್ ಅಂದ್ರೆ ಇದನ್ನ ಹಗ್ಗ ಹಾಕೊಂಡು ಹತ್ತುತ್ತಾರೆ, ಸೇಫ್ಟಿ ಬಿದ್ರು ಕೆಳಗೆ ಬೀಳಲ್ಲ. ಇದನ್ನೇ ಇಟ್ಕೊಂಡು ಹತ್ತುತ್ತಾರೆ, ಆದ್ರೆ ಸೇಫ್ಟಿಗೆ ಹಿಂದೆ ಹಗ್ಗ ಕಟ್ಟಿರ್ತಾರೆ. ಅದು ಬಿದ್ರು ಅಲ್ಲೇ ಬೀಳ್ತಾರೆ, ಏನು ಏಟ್ ಬೀಳಲ್ಲ. ಅದು ಸ್ಪೋರ್ಟ್ಸ್ ಆಗುತ್ತೆ. ನಾನು ವಿತೌಟ್ ರೋಪ್ ಕ್ಲೈಮ್ ಮಾಡೋದ್ರಿಂದ 9 ತಿಂಗಳಾಯ್ತು. ಲಾಸ್ಟ್ ಇಯರ್. ಈಗ ನಿಮ್ಗೆ ಮಿಲಿಟರಿ ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀರಾ? ನಾನು ನಮ್ಮ ಇಂಡಿಯಾಗೋಸ್ಕರ ಹೆಸರು ತರಲಿಲ್ಲ ಅಂದ್ರೂ ನಾನು ಚಿತ್ರದುರ್ಗಕ್ಕೋಸ್ಕರ ನಾನು ಚಾಂಪಿಯನ್ಶಿಪ್ ಹೊಡಿಬೇಕು. ಅಲ್ಲ, ಆಮೇಲೂ ಇದು ಆರ್ಮಿಗೆ ಹೋದ್ರೂ ಅದು ದೇಶ ಕಾಯೋ ಕೆಲಸ ಅಲ್ವಾ? ಅದಕ್ಕಿಂತ ಬೆಸ್ಟ್ ಯಾವ್ದಿರುತ್ತೆ? ಈಗ ನೀವು ಅಲ್ಲಿ ಹೋಗಿ ಅಲ್ಲಿ ಅಡ್ವೆಂಚರ್ ಮಾಡಿದ್ರು ನೀವು ಅಲ್ಲಿ ದೇಶ ಕಾಯಕ ಏನಾರು ಬೇರೆ ಆರ್ಮಿ ಅಂದ್ರೆ ಅದಕ್ಕೋಸ್ಕರ 100 ಜನ ಹುಡುಗರು ರೆಡಿ ಆಗ್ತಾರೆ. ಈ ಸ್ಪೋರ್ಟ್ಸ್ಗೆ ಹಿಂಗೆ ನನ್ನಂದ ಹೋಗೋಣ, ಇದು ನನಗೆ ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಇದು ಪ್ರಾಕ್ಟೀಸ್ ಮಾಡಿದ್ರು. ಹಿಂಗೆ ಕೋತಿಗಳ ಜೊತೆ ಹೋಗ್ಬಿಡ್ತೀನಿ. ನಾನು ಬೆಳಗ್ಗೆಯಿಂದ ಕೋತಿಗಳ ಜೊತೆ ಇದ್ದು ಪ್ರಾಕ್ಟೀಸ್ ಮಾಡ್ಕೊಂಡೆ ಆಮೇಲೆ ಈ ಕಡೆ ಬಂದಿದ್ದೆ. ಇಲ್ಲ, ನಾನು ಬೆಳಗ್ಗೆ ಅವಕ್ಕೆಲ್ಲ ಹಿಂಗೆ ಭಾನುವಾರ ಒಂದು ದಿವಸ ಟೂರಿಸ್ಟ್ಗಳ ಹತ್ರ ದುಡ್ಡು ಇಸ್ಕೊಂತೀನಿ, ಕೊಡ್ತಾರೆ. ಆ ದುಡ್ಡುಗಳನ್ನೆಲ್ಲ ಜೋಡಿಸಿ ಇಟ್ಕೊಂಡು ಕೋತಿಗಳಿಗೆ ಏನಾದ್ರು ಹಣ್ಣು ಪಣ್ಣು ತೊಗೊಂಡು ಹೋಗಿ ಹಾಕೋದು. ಅದ್ರ ಜೊತೆನೇ ಹಂಗೆ ಸುತ್ತಾಡೋದು. ಅದರಲ್ಲಿ ಇವತ್ತು ಶನಿವಾರ ಎಲ್ಲ ಕೋತಿನೂ ಸ್ವಿಮ್ಮಿಂಗ್ ಮಾಡುತ್ತೆ. ನಾನು ಸ್ವಿಮ್ಮಿಂಗ್ ಮಾಡ್ಕೊಂಡು ಬಂದೆ. ಇಲ್ಲಿ ಇದ್ರಲ್ಲ ಹೊಂಡದಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನಾ ಮಿನಿಮಮ್ ಅಂದ್ರೆ ಜೋಗ ಫಾಲ್ಸ್ ಹತ್ತಿದ್ದೀನಿ ವಿತೌಟ್ ರೋಪ್. ಚೆನ್ನಾಗಿ ಜೋಗ ಫಾಲ್ಸ್, ಮಧುಗಿರಿ ಬೆಟ್ಟ ಹತ್ತೀನಿ. ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ದೊಡ್ಡ ಬೆಟ್ಟ ಮಧುಗಿರಿ ಬೆಟ್ಟ. ಕಲ್ಕತ್ತಾದಲ್ಲಿ ಹತ್ತೀನಿ, ಕಾಶ್ಮೀರಲ್ಲಿ ಹತ್ತೀನಿ. ದೊಡ್ಡ ದೊಡ್ಡ ಬಂಡೆಗಳು ಹತ್ತಿದ್ದೀನಿ. ನನಗೆ 2000 ಅಡಿ 3000 ಅಡಿ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇರುತ್ತಲ್ವ, ಆ ಥರದ್ದು ಒಂದು ಸರಿ ಸೇಫ್ಟಿ ಹಾಕೊಂಡು ಹತ್ಬೇಕು ರೋಪು. ಅವಕ್ಕೆಲ್ಲ ಈ ನಮ್ಮ ಅಡ್ವೆಂಚರ್ ರೋಪ್ ಏನು ಕಮ್ಮಿ ಅಲ್ಲ, ಅವು ಮೀಟ್ರ್ 1000 ರೂಪೀಸ್.
ಒಂದು ಕ್ಲೈಂಬಿಂಗ್ ಶೂಸು 12,000 ಬೀಳುತ್ತೆ. ಇದು ಸುಮ್ಮನೆ ಆರ್ಡಿನರಿ ಶೂಸ್. ನಾನು ಇದರೆಲ್ಲ ಕಾಂಪಿಟೇಷನ್ ಮಾಡ್ತೀನಿ, ನಗ್ತಾರಲ್ಲೆಲ್ಲ ಏನು ವರ್ಲ್ಡ್ ಚಾಂಪಿಯನ್ ಅಂತಾನೆ ಶೂಸ್ ಇಲ್ಲ ಅಂತೇಳಿ ಮೊನ್ನೆ ತೊಗೊಂಬಂದ್ವಿ. ಒಂದು ಕಾಂಪಿಟೇಷನ್ ಇತ್ತು, ಇರಾನ್ಗೂ ನನಗೂ ಕಾಂಪಿಟೇಷನ್ ಇತ್ತು. ಅದರಲ್ಲಿ ಬಾಂಬೆಯಲ್ಲಿ ಇಟ್ಟಿದ್ರು, ಬೆಲಾಪುರಲ್ಲಿ. ಅದರಲ್ಲಿ ಗೆದ್ದಿದ್ದಕ್ಕೂ ಈ ಗಿಫ್ಟ್ ಕೊಟ್ಟು ನನಗೆ 12,000 ಆಗುತ್ತೆ ರೇಟ್. ನೋಡಕ್ಕೆ ಹಿಂಗಿರುತ್ತೆ, ಚೆನ್ನಾಗಿದೆ. ಸುಮ್ಮನೆ ಮಾಮೂಲಲ್ಲಿ ಇಷ್ಟು ಸಿಕ್ಕಿದ್ರೆ ಸಾಕು, ಜಾರಕ್ಕೆ ಚಾನ್ಸೇ ಇಲ್ಲ. ಸಾಕು, ಚೆನ್ನಾಗಿದೆ. ಏನಾದ್ರು ಕಾಂಪಿಟೇಷನ್ಗೆ ಹೆವಿ ರೂಟ್ಗೆ ಯೂಸ್ ಮಾಡ್ತೀವಿ, ಆ ತಕ್ಕನೇ ಆಗಲ್ಲಲ್ಲ. ಹಿಂಗಿರುತ್ತೆ ಬಂಡೆ, ಹಿಂಗೆ ಹಿಂಗೆ ಮಕ್ಕಳನ್ನ ಹಿಂಗೆ ಬರಂಗಿರ್ತ ಅಂಥದಕ್ಕೆ ಯೂಸ್ ಮಾಡೋದು. ನಾನೇನು ಗೌರ್ಮೆಂಟ್ ಹತ್ರ ನನಗೆ ಬಂಗ್ಲೆ ಕೊಡ್ರಿ, ಮನೆ ಕೊಡ್ರಿ, ಕಾರ್ ಕೊಡ್ರಿ ಅಂತ ಕೇಳಲಿಲ್ಲ. ಅವ್ರು ಗೌರ್ಮೆಂಟ್ ಸಪೋರ್ಟ್ ಕೊಟ್ಟರೆ ಎಕ್ವಿಪ್ಮೆಂಟ್ ಕೊಡಿಸ್ರಿ ಅಂತ ಕೇಳ್ತೀನಿ, ಅದು ಕೊಡ್ಸೋದಕ್ಕೆ. ಸಾಧನೆ ಈಗಿನ ಕಾಲದಲ್ಲಿ ಸಾಧನೆ ಮಾಡೋದು ಸಪೋರ್ಟ್ ಕೊಡೋದಿಲ್ಲ ನನ್ನ ಪ್ರಕಾರ. ಇನ್ನು ನಿಮ್ಮ ಸಾಕಿದ ಅಪ್ಪ ಅಮ್ಮ ಹತ್ರ ಹೋಗಲ್ವಾ? ಅವ್ರು ಬರಬೇಡ ಅಂತ ಅವತ್ತೇ ಹೊಡೆದ.